ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ಕೊಲೊಸ್ಸೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯದಿಂದ ತೆಗೆದುಕೊಳ್ಳೋಣ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸ. ಈ ಪೌಲನು ಈ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿ ಹೇಳ್ತಾನೆ, ಅಂಧಕಾರದಿಂದ ನಿಮ್ಮನ್ನೆಲ್ಲ ಬಿಡಿಸ್ತೇನೆ. ಅಂಧಕಾರ, ಈ ಇಹಲೋಕದ ಅಧಿಪತಿ, ಈ ದುರಾತ್ಮನು ಮಾಡುವಂತ ಈ ಎಲ್ಲಾ ಕೆಲಸಗಳಿಂದ ನಿಮ್ಮನ್ನ ಬಿಡಿಸ್ತಿದ್ದೇನೆ, ನಿಮ್ಮನ್ನ ಬಿಡಿಸಿದ್ದೇನೆ. ಯಾಕಂದ್ರೆ ನೀವು ವಾಕ್ಯದೊಳಗೆ ಬಂದಾಗ ಅಂಧಕಾರ ದೊರೆತನದಿಂದ ನೀವು ಹೊರಗೆ ಬಂದಿದ್ದೀರಿ. ನಿಮಗೆ ದಿನೇ ದಿನೇ ಆತನು ನಿಮಗೆ ಯಾವ್ದಾರ ಒಂದು ರೀತಿ ನಿಮ್ಮನ್ನ ಬೇರೆ ಮಾರ್ಗದಲ್ಲಿ ನಡೆಸಲಿಕ್ಕೆ, ಬೇರೆ ಮಾತನಾಡ್ಲಿಕ್ಕೆ ಎಲ್ಲವನ್ನ ಆತ್ಮದೊಂದಿಗೆ ಅವನು ಬಂದು ಮಾತನಾಡ್ತಾನೆ. ಅದ್ರ ಮಧ್ಯದಲ್ಲಿ ದೇವರಾತ್ಮನು ನಮ್ಮೊಳಗೆ ಕಾರ್ಯ ಮಾಡೋದಾದ್ರೆ, ಯೇಸುವಿನ ಹೆಸರಿನಲ್ಲೇ ಬಿಟ್ಟು ಹೋಗಿ ಸೈತಾನನೇ ಎಂಬುದಾಗಿ ನಾವು ಗದರಿಸುವಾಗ ಆತನು ನಮ್ಮನ್ನು ಬಿಟ್ಟು ಹೋಗ್ತಾನೆ. ಇದು ಯಾರಿಗೆ? ದೇವರಲ್ಲಿ ಇರುವಂತವರಿಗೆ ಮಾತ್ರ ಅನ್ವಯ ಆಗ್ತದೆ. ಹಾಲೆಲೂಯಾ. ಎಲ್ಲರಿಗೂ ಇಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ನಮ್ಮೊಳಗೆ ನಾವು ಇರುವಾಗ ನಾವೆಲ್ಲ ಈ ಪ್ರಾರ್ಥನೆ, ದುರಾತ್ಮನು ನಮ್ಮ ಹತ್ರ ಬಂದು ಅವನು ಏನು ಟಚ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಶದ್ರಕ್, ಮೇಷಕ್, ಅಬೇದ್ನೆಗೋ 3 ಜನ ಬೆಂಕಿಯಲ್ಲಿದ್ದಾಗ ಅವರ ಜೊತೆಗೆ ದೇವರಿದ್ದಕ್ಕೆ ಅವ್ರಿಗೆ ಏನೂ ಆಗಲಿಲ್ಲ. ಹಾಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಒಳಗೆ ದೇವರು ಇರೋದಾದ್ರೆ ಈತನು ಏನೂ ಮಾಡ್ಲಿಕ್ಕಾಗಲ್ಲ. ಇವನು ನಮ್ಮ ಆತ್ಮಗಳಿಗೆ, ನಮ್ಮ ಮೈಂಡ್ ಸೆಟ್ಟಿಗೆ ತಂದು ಬೇರೆ ಬೇರೆ ಏನಾರ ಹಾಕಬಹುದು. ಏನಾದ್ರೂ ಒಂದು ನಮ್ಮ ಬಾಯಿಂದ ಅಲ್ಲ, ನಮ್ಮ ನಡತೆಯಿಂದ ಏನಾರ ಒಂದು ಅಶುದ್ಧಿಯನ್ನು ತೋರಿಸ್ಬೇಕಲ್ಲ ದೇವ್ರ ಹತ್ರ. ಅದಕ್ಕೆಲ್ಲವನ್ನು ದೇವರು ಬಿಡುಗಡೆ ಮಾಡ್ತಾರೆ ನಮ್ಮನ್ನ. ದೇವರ ಮಕ್ಕಳಿಗೆ ಸಾಧಾರಣವಾಗಿ ಎಲ್ಲ ನಮಗೆ ಶೋಧನೆಗಳು ಉಂಟು, ಆದರೆ ದೇವರು ಹೇಳ್ತಾರೆ ಎಲ್ಲವನ್ನು ನಾನು ಜಯಿಸಿದ್ದೇನೆ. ಹಾಲೆಲೂಯಾ. ಆಮೇಲೆ ಹಾಗೆ 14ನೇ ವಾಕ್ಯ ನೋಡುವಾಗ, ಹಾಲೆಲೂಯಾ, ಅದರೊಳಗೆ ಸೇರಿಸಿದನು, ಆ ಕುಮಾರನಲ್ಲಿ ನಮ್ಮ ಪಾಪಗಳನ್ನು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಯಾರು? ಯೇಸು ಸ್ವಾಮಿನ ನಾವು ಒಳಗಡೆ ತೆಗೆದುಕೊಂಡಾಗ, ನಮ್ಮ ಆತ್ಮದಲ್ಲಿ ನಾವು ಪವಿತ್ರಾತ್ಮನನ್ನು ನಮ್ಮ ಒಳಗಡೆ ನಾವು ತೆಗೆದುಕೊಂಡಾಗ ಎಲ್ಲ ಪಾಪವನ್ನು ಬಿಟ್ಟು ಹೋಯಿತು. ಹಾಲೆಲೂಯಾ. ಅದ್ರ ಹಿಂದೆ ನಮಗೆ ವಾಕ್ಯ ಗೊತ್ತಿಲ್ಲ, ದೇವರು ಗೊತ್ತಿಲ್ಲ, ಆಲಯ ಗೊತ್ತಿಲ್ಲ. ಆದರೆ ಆಲಯದೊಳಗೆ ಹೋಗ್ತಾ ಇದ್ವಿ, ವಾಕ್ಯವನ್ನು ಕೇಳ್ತಾ ಇದ್ವಿ, ಬರ್ತಾ ಇದ್ವಿ. ಆದ್ರೆ ದೇವರು ಒಳಗಡೆ ನಾವು ಕರ್ಕೊಂಡಿರ್ಲಿಲ್ಲ. ದೇವರನ್ನ, ಯೇಸು ಸ್ವಾಮಿನ ನಾವು ಒಳಗಡೆ ಇನ್ಸ್ಟಾಲ್ ಮಾಡ್ಕೊಂಡಿರ್ಲಿಲ್ಲ. ಪವಿತ್ರಾತ್ಮನ ಒಳಗೆ ತೆಗೆದುಕೊಂಡಿರ್ಲಿಲ್ಲ. ಅವಾಗ ಅದೇ ತರ ಇವತ್ತು ಎಷ್ಟೋ ಜನಗಳಿದ್ದಾರೆ. ನಾವು ಪ್ರಾರ್ಥನೆಗೆ ಹೋಗಿ ಬಂದ್ರೆ ಆಯ್ತು, ನಾವು ಅಲ್ಲಿ ಹೋಗಿ ಬಂದ್ರೆ ಆಯ್ತು, ಇಲ್ಲಿ ಹೋಗಿ ಬಂದ್ರೆ ಆಯ್ತು. ಎಲ್ಲಿಗೆ ಹೋಗಿದ್ರಿ? ನಾನು ಪ್ರೇಯರ್ಗೆ ಹೋಗಿ ಬಂದೆ. ಆಮೇಲೆ ಕೆಲಸವ್ರು ಹೇಳ್ತಾರೆ, ನಾನು ಮಾಸಿಗೆ ಹೋಗಿ ಬಂದೆ. 8 ಗಂಟೆಗೆ ಸ್ಟಾರ್ಟ್ ಆಯ್ತು, 8:45 ಬಿಟ್ಟೋಯ್ತು. 9 ಗಂಟೆ ಎಲ್ಲಿಗೆ? ಭಾನುವಾರ ಚರ್ಚಿಗೆ ಹೋಗಿ. ಏನ್ ಕೇಳಿದ್ರಿ? ಅಲ್ಲಿ ಏನೋ ಹೇಳ್ತಾ ಇದ್ರು, ಕೇಳಿದ್ವಿ, ಬಂದ್ವಿ. ಹಾಗಲ್ಲ. ಅಂಥವ್ರಿಗೆಲ್ಲ ಯಾವ ಸಹಾಯವೋ ಪವಿತ್ರಾತ್ಮನಿಂದ, ಯೇಸು ಸ್ವಾಮಿಯಿಂದ, ತಂದೆಯಾದ ದೇವರಿಂದ ಸಿಗುವುದಿಲ್ಲ. ಸ್ಪಷ್ಟ ಇದೆ. ಯಾರು ನನ್ನ ಒಳಗೆ ಇರ್ತಾರೋ ಅವ್ರನ್ನ ನಾನು ಹೆಚ್ಚಿಸ್ತೇನೆ. ಹಾಲೆಲೂಯಾ. ಇದು ಸುಮ್ಮನೆ ಅಲ್ಲ, ಇದು ದೇವರ ವಾಕ್ಯ. ಎಲ್ಲರಿಗೂ ಪರಲೋಕ ರಾಜ್ಯ ಸಿಕ್ಕುದಾದ್ರೆ ಎಷ್ಟೋ ಜನ ಹೋಗ್ಬಿಡ್ತಾರೆ ಇಲ್ಲಿಂದ. ನರಕಕ್ಕೆ ಒಂದು ಪಿಳ್ಳೆನೂ ಹೋಗುವುದಿಲ್ಲ, ಒಂದು ಆತ್ಮ, ಒಂದು ಮನುಷ್ಯ ಸತ ಹೋಗುವುದಿಲ್ಲ. ಹಾಲೆಲೂಯಾ. ಇಲ್ಲ, ಕಡೆಗಳಿಗೆ ನಾನು ಸಾಧಿಸ್ತೇನೆ ಅಂತ ಹೇಳ್ತಾರೆ. ಜರಡಿ ಮಾಡ್ತಾರೆ ದೇವರು. ಜರಡಿ ಈಗ ರಾಗಿ ಇದೆಲ್ಲ ಹಾಕಿ, ಕಲ್ಲು ರಾಗಿಗಳನ್ನ, ಅಕ್ಕಿಗಳನ್ನ ಎಲ್ಲ ಸಾಣಿಸ್ತಾರೆ, ಗೊತ್ತಿದೆಯಲ್ಲ ನಮಗೆ. ಹಾಲೆಲೂಯಾ. ಇದೆಲ್ಲ ಸಾಣಿಸಿ ಗಟ್ಟಿ ಇರೋದನ್ನೆಲ್ಲ ತೆಗೆದುಕೊಂಡು ವೇಸ್ಟ್ ಆಗಿರೋದು ಆರ್ದಿದ್ದ ಬೆಂಕಿ, ಅಂದ್ರೆ ಬೆಂಕಿಲಿ ಹಾಕಿ ಸುಟ್ಟು ಬಿಡ್ತೇನೆ ನಾನು ಅಂತಾರೆ. ಸ್ವಾಮಿ ಹೇಳ್ತಾರಲ್ಲ, ನಾನು ಕಣಜವನ್ನ, ಅದು ಕಣಜದಲ್ಲಿ ಅಸಲು ಮಾಡಿ ಗೋಧಿ ಎಲ್ಲ ನಾನು ಗಟ್ಟಿ ಇರೋದು, ಒಳ್ಳೆ ಗಟ್ಟಿ ಕಾಳೆಲ್ಲ ನಾನು ಇದ್ರೊಳಗೆ ತುಂಬಿಕೊಳ್ತೇನೆ, ಬಾಕಿ ಇರೋದೆಲ್ಲ ವೇಸ್ಟ್ ನಾನು ಬಿಸಾಕ್ತೇನೆ. ಹಾಲೆಲೂಯಾ.
ವೇಸ್ಟ್ ಅಂದ್ರೆ ಏನು? ಈ ಲೋಕದಲ್ಲಿ ದೇವರನ್ನ ಅನುಸರಿಸದೆ ಇರುವಂತ ಪ್ರತಿಯೊಂದು ಕುಟುಂಬಗಳನ್ನ ದೇವರು ಬಿಡುವುದಿಲ್ಲ. ಯಾಕಂದ್ರೆ ಆ ಮತ್ತಾಯ ಸುವಾರ್ತೆ ನೋಡುವಾಗ ನಾನು ಎಷ್ಟೋ ಸಲ ನಾನು ಇದು ವಾಕ್ಯವನ್ನು ನನಗೆ ದೇವರು ನೆನಪಿಗೆ ತರ್ತಾರೆ. ಆ ದಿನಗಳಲ್ಲಿ ನೀನು ಯಾರು ನನಗೆ ಗೊತ್ತಿಲ್ಲ ಅಂತ ಸ್ವಾಮಿ ಹೇಳಬಾರದು ಪ್ರಿಯರೇ. ಹಾಲೆಲೂಯಾ. ಅದಕ್ಕಾಗಿ ನಾವು ಅಲ್ಲಿ ತನಕ ಹೋಗಬಾರದು. ಇವತ್ತೇ ಮನಮರಗಿ ನಾವು ದೇವರ ಕಡೆ ತಿರುಗಿಕೊಳ್ಳೋಣ. ಹಾಗಾಗಿ ಕೆಳಗಡೆ ಇನ್ನೊಂದು ವಾಕ್ಯ ಒಂದಿದೆ. ಆತನು ತನ್ನ ಅದೃಷ್ಟನಾದ ದೇವರು ಪ್ರತಿ ರೂಪನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು. ಹಾಲೆಲೂಯಾ. ಜ್ಯೇಷ್ಠ ಪುತ್ರನು ಸ್ಥಾನ ಹೊಂದಿದವನು ಆಗಿದ್ದಾನೆ. ಜ್ಯೇಷ್ಠ ಪುತ್ರನು ಸೃಷ್ಟಿಗೆಲ್ಲ, ಸೃಷ್ಟಿಗೆ ಮಾಲೀಕನೇ ನಿಮಗೆ ಸ್ತೋತ್ರ. ನನ್ನ ಆತ್ಮದ ಒಡೆಯನೇ ನಿಮಗೆ ಸ್ತೋತ್ರ. ನೀವು ನಡೆಸಿದ ಮಾರ್ಗದಲ್ಲೇ ನಾನು ನಡೆಯುತ್ತೇನೆ, ನಿಮಗೆ ಸ್ತೋತ್ರ ಎಂಬುದಾಗಿ ಪ್ರತಿಯೊಬ್ಬರು ನಮ್ಮನ್ನ ನಾವು ತಗ್ಗಿಸಿಕೊಂಡು ಪರಲೋಕದ ಕಡೆ ಕೈ ಎತ್ತಿ ಪ್ರಾರ್ಥನೆ ಮಾಡೋದಾದ್ರೆ ದೇವರು ಎಲ್ಲ ಪಾಪಗಳಿಂದ ಬಿಡಿಸ್ತಾರೆ. ಇವತ್ತು ಕಾಯ್ತಾ ಇದ್ದಾರೆ ದೇವರು. ಯಾರು ನನ್ನ ಬಳಿಗೆ ಬರ್ತೀರಿ, ನಾನು ಅವ್ರಿಗೆ ಜೀವ ಎಂಬ ಜಯಮಾಲವನ್ನು ಕೊಡುವನು. ಯಾರು ನನ್ನ ಬಳಿಗೆ ಬರ್ತಾರೆ ಅಂದ್ರೆ ವಾಕ್ಯದಲ್ಲಿಗೆ ಸೇರಿ ದೇವರ ವಾಕ್ಯವನ್ನೇ ಧ್ಯಾನಿಸಿ ಅದ್ರ ಪ್ರಕಾರನೇ ಜೀವಿಸಿದವರಿಗೆ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಂಡು ಮುದ್ದೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ ಕರ್ತನೆ, ಈ ರಾತ್ರಿ ವೇಳೆ ಕೊಟ್ಟಂತಹ ಸ್ವಾಮಿ ಸಂದೇಶಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಕುಟುಂಬವನ್ನು ನಿನ್ನ ಕಳೆದೊಪ್ಪಿಸ್ತೀನಿ. ಯೇಸು ನಾಮದಲ್ಲಿ ಬೇಡಿ ಹೇಳ್ತೀನಿ, ಜೀವಳ ತಂದೆ. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.